ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಚಾಲನೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ತಾಲೂಕು ಘಟಕದ ಅಧ್ಯಕ್ಷ ಗಾಳಪ್ಪ ಹರಿಜನ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಸ್ವಚ್ಛತೆ ಒಂದು ದಿನದ ಕಾರ್ಯಕ್ರಮವಾಗದೆ ನಿರಂತರ ಜನಾಂದೋಲನವಾಗಬೇಕು. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಒಳ್ಳೆಯ ಕೆಲಸವನ್ನ ಇವತ್ತು ಪ್ರೆಸ್ ಕ್ಲಬ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ಸಲ ಇಲ್ಲಿ ಸ್ವಚ್ಛತೆ ಇಲ್ಲ, ಅಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಅವರು ಪ್ರೆಸ್ ಅಲ್ಲಿ ಬಂದು ನಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ರು. ಜೊತೆಯಲ್ಲಿ ಗಮನಕ್ಕೆ ತರುವ ಜೊತೆಯಲ್ಲಿ ಒಂದು ಮಾದರಿಯ ಪತ್ರಿಕಾ ಮಾಧ್ಯಮವನ್ನ ಮತ್ತು ಈ ಒಂದು ಮಾಧ್ಯಮವನ್ನು ಒಂದು ಮಾದರಿಯಾಗಿ ಮಾಡಲಿಕ್ಕೆ ಇವತ್ತು ಒಂದು ಒಳ್ಳೆಯ ಚಿಂತನೆಯನ್ನ ಎಲ್ಲರೂ ಸೇರಿಕೊಂಡು ಇವತ್ತು ಮಾಡಿದ್ದಾರೆ. ನಮ್ಮೂರು ಸ್ವಚ್ಛತೆ ಇರಬೇಕು. ನಮ್ಮೂರು ಸ್ವಚ್ಛತೆ ಇದ್ದಿದ್ರೆ ಎಲ್ಲರೂ ಆರೋಗ್ಯವಾಗಿ ಇರ್ತೀವಿ ಒಂದು ವಿಚಾರವನ್ನು ಮಾಡಿಕೊಂಡು 15 ದಿನ ಒಂದು ತಿಂಗಳಿಗೆ ಒಂದು ಬಾರಿ ಈ ಒಂದು ಪ್ರೆಸ್ ಕ್ಲಬ್ನ ಏನೋ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಸ್ವಚ್ಛತೆ ನಿರ್ಣಯದಲ್ಲಿ ಸಹಿತ ನಾವು ಸಹಿತ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಕೆಲಸವನ್ನು ಮಾಡುತ್ತಿರ್ತೇವೆ. ಜೊತೆಯಲ್ಲಿ ಆಲ್ರೆಡಿ ಎಲ್ಲ ವಾರ್ಡ್ಗಳಲ್ಲೂ ಸಹಿತ ನಾನು ಪ್ರತಿ ವಾರ್ಡಿಗೆ ಅಡ್ಡಾಡಿ ನಮ್ಮ ಪುರಸಭೆ ಎಲ್ಲ ಪೌರ ಕಾರ್ಮಿಕರ ಜೊತೆಯಲ್ಲಿ ವಾರ್ಡಿನಲ್ಲಿ ಸ್ವಚ್ಛತೆಯನ್ನು ಮಾಡುವಂತ ಕೆಲಸವನ್ನು ಸಹಿತ ನಾವು ಸಹಿತ ಮಾಡ್ತಾ ಇದ್ದೇವೆ. ತಾವು ಸಹಿತ ಇವತ್ತು ಇಂಥ ಒಂದು ಒಳ್ಳೆಯ ಕೆಲಸವನ್ನ ಪ್ರಾರಂಭ ಮಾಡಿದ್ದಕ್ಕೆ ತಮಗೆಲ್ಲರಿಗೂ, ತಮ್ಮೆಲ್ಲ ಈ ಪ್ರೆಸ್ ಕ್ಲಬ್ ಸದಸ್ಯರಿಗೂ, ಎಲ್ಲ ಸದಸ್ಯರಿಗೂ, ಪದಾಧಿಕಾರಿಗಳಿಗೂ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಲಿ ಇಂಥ ಹಲವು ಕಾರ್ಯಗಳು ಇನ್ನೂ ಮುಂದುವರಿಲಿ. ತಾವು ಸಹಿತ ಇಂಥ ಕಾರ್ಯಕ್ಕೆ ಕೈ ಜೋಡಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ದಿನಮಾನದಲ್ಲಿ ನಮ್ಮ ಲಕ್ಷ್ಮೇಶ್ವರ ಗ್ರಾಮ ಸ್ವಚ್ಛತೆಯನ್ನು ಕಾಣಲಿ. ಇದ್ರ ಜೊತೆಲಿ ನಾವಷ್ಟೇ ಮಾಡೋದಕ್ಕಿಂತ ಸಾರ್ವಜನಿಕರು ಸಹಿತ ಇದಕ್ಕೆ ಸಹಕಾರವನ್ನು ಕೊಡಬೇಕಾಗತ್ತೆ. ಸಾರ್ವಜನಿಕರು ಏನು ನಮ್ಮ ಪುರಸಭೆಯಿಂದ ಬರುವಂತ ಗಾಡಿಗೆ, ಕಸದ ಗಾಡಿಗೆ ಒಣ ಕಸ, ಹಸಿ ಕಸ ಅಂತ ಡಿವೈಡ್ ಮಾಡ್ತಾರೆ. ಆ ತರ ನೀವು ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಟ್ಕೊಂಡು ಬೆಳಿಗ್ಗೆ ಮತ್ತೆ ನಮ್ಮ ಗಾಡಿ ಪ್ರತಿದಿನ ಪ್ರತಿ ವಾರ್ಡಿಗೂ ಗಾಡಿಗಳು ಬರ್ತಿದೆ. ಹಾಗಾಗಿ ಒಂದಿಟ್ಟು ನೀವು ಸಹಕಾರ ಕೊಟ್ರೆ ಬಹುಶಃ ಒಂದು 90% ಸ್ವಚ್ಛತೆಯನ್ನ ನಮ್ಮ ಮನೆಯಿಂದಲೇ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬಹುದು. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ರಾಸ್ ಅಲ್ಲಿ ಬಂದು ಕಸ ಒಗೆಯೋದು, ವಿಶೇಷವಾಗಿ ನಮ್ಮ ಅಂಗಡಿಕಾರರು ಎಲ್ಲಿ ಬೇಕಾಗುತ್ತೆ ಅಲ್ಲಿ ಒಗೆಯುವಂತ ಸಾಧ್ಯತೆಗಳು ಮತ್ತು ಆತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸವನ್ನ ಮಾಡಬೇಡ್ರಿ. ಒಂದ್ ವೇಳೆ ಮಾಡಿದ್ರೆ ನಾವು ಎಲ್ಲಾ ಕಡೆ CCTV ಕ್ಯಾಮೆರಾ ಇದೆ. ನೀವೇನಾರ ಆತರ ಒಗೆದವ್ರು ಯಾರ ಅಂಗಡಿಯಿಂದ ಬಂದು ಇಲ್ಲಿ ಹೊರಗಡೆ ಕ್ರಾಸ್ ಅಲ್ಲಿ ಇನ್ನೊಂದೇನೋ ಒಗೆದು ಹೋದ್ರೆ ಮುಂದೆ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಸ್ವಲ್ಪ ಬಿಡೋ ಮಾಡ್ರಿ. ಸ್ವಚ್ಛತಾ ಹಾಗೂ ಸುಂದರ ಲಕ್ಷ್ಮೇಶ್ವರ ನಿರ್ಮಾಣಕ್ಕೆ ಸಾರ್ವಜನಿಕರು, ಪುರಸಭೆ ಹಾಗೂ ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಕರೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಕಾರ್ಮಿಕರು, ಕರ್ನಾಟಕ ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಹಲವು ಗಣ್ಯರು ಪಾಲ್ಗೊಂಡು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.